ಗೊತ್ತಿಲ್ಲ, ನಿಮ್ಮ ಮೀಡಿಯಾದಾಗ ನೋಡಿದೆ ನಾನು. ಮೊಬೈಲ್ ಅದನ್ನ ಕೇಳ್ತಿದ್ರು, ವೈರಲ್ ಆಗಿದೆ, ಅಬ್ದುಲ್ ಜಬ್ಬಾರ್ ಮಾತಾಡಿದ್ದಾರೆ ಅಂತೇಳಿ. ಗೊತ್ತಿಲ್ಲ ಅಂದರೆ ಅವ್ರದ್ದು ಏನಿದೆ ಶಾಮೂರ್ ಅವ್ರದ್ದು ನಾವು ಬಿಚ್ಚಿಡ್ತೀನಿ ಅನ್ನೋ ಲೆವೆಲಲ್ಲಿ ಮಾತಾಡಿದ್ದಾರೆ. ಶಾಮೂರ್ ಅವ್ರದ್ದು ಏನಿದೆ ಅದನ್ನು ಬಿಚ್ಚಿಡ್ತೀನಿ ನಾವು ಪ್ರಸಂಗ ಬಂದರೆ ಅಂತ ಹೇಳಿದ್ದಾರೆ. ಏನೈತೆ ನಮ್ದು? ಗೊತ್ತಿಲ್ಲ ಸರಿ. ನಮ್ದು ಹಿಂಗೆ ಓಪನ್. ನಮ್ದು ಏನೈತಿ? ನಮ್ದು ಯಾವ ಒಳಗೆ ಕರ್ಕೊಂಡೋಗಿ ಮಾತಾಡೋದು ಯಾವ ಏನು ಅಬ್ಸರ್ವ್ ಮಾಡಿದ್ರೆ ಸರ್ ಆ ಥರ ಮಾಡಿದ್ದು ಯಾರು ಬಂದಿಲ್ಲಲ್ಲ? ಗೊತ್ತಿಲ್ಲ ನನ್ನ ಹತ್ರ ಯಾರು. ನಾನು ನಿನ್ನೆ ಬೆಳಿಗ್ಗೆ ಬಂದು ಮಲ್ಕೊಂಡಾನು, ಚುನಾವಣೆ ಮುಗಿದಾದೆ ನಿನ್ನೆ ಬೆಳಿಗ್ಗೆ ಬಂದು ಮಲ್ಕೊಂಡಾನು. ಇವತ್ತು ಹೊರಗೆ ಬಂದ. ನಿನ್ನೆ ಒಂದು ದಿವಸ 1.5 ದಿವಸ ಹೆಚ್ಚು ಕಡಿಮೆ ಫುಲ್ ರೆಸ್ಟ್ನಾಗಿದ್ದೆ. ಪೇಪರ್ ಓದಿದೆ ನಿನ್ನೆನೂ ಇವತ್ತು ಪೇಪರ್ ಓದಿ ಏನು ಆರಾಮ್ ರಿಲ್ಯಾಕ್ಸ್ ಮೂಡ್ನಾಗಿದ್ವಿ. ಒಳ್ಳೆ ಚುನಾವಣೆ ಆಗಿದೆ ಅಂತಂದರು. ಇನ್ನೂ ನನ್ನ ಒಪಿನಿಯನ್ಗಳು ತಗೋಬೇಕು, ಎಲ್ಲರ ಹತ್ರನೂ ಗ್ಯಾದರ್ ಮಾಡಿ ಒಳ್ಳೆ ಕ್ಲಿಯರ್ ಕಟ್ಟಾಗಿ. ನನಗೆ ಇಲ್ಲಿ ಮಟ್ಟ ಯಾರೂ ಫೋನು ಮಾಡಿಲ್ಲ. ನಿಮ್ಗೆ ಹೆಂಗೆ ಅನಿಸ್ತದೆ ಸರ್? ಇಷ್ಟು ಚುನಾವಣೆ ಮಾಡಿದ್ರಿ, ಈ ಚುನಾವಣೆಗೆ ಸ್ವಲ್ಪ ಏನೋ ಮುಸ್ಲಿಮ್ ವೋಟ್ ಹೊಡೆದವ, ಸ್ವಲ್ಪ ಟೆನ್ಷನ್ ಅದ, ಹಿಂಗೆ ಮಾತಾಡ್ತಾರೆ ಕ್ಷೇತ್ರದಾಗ. ನೀವು ಪ್ರಾಕ್ಟಿಕಲಾಗಿ ಚುನಾವಣೆ ಮಾಡಿದ್ರೆ ಹೆಂಗೆ ಅನಿಸ್ತದೆ? ನಾವು 94ರಿಂದ ಚುನಾವಣೆ ಮಾಡೀವಿ. ಹೆಚ್ಚು ಕಡಿಮೆ ನಂದು 15ನೇ 16ನೇ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ನನಗೇನ ನಮ್ಮ ಪ್ರತಿಯೊಂದು ಸಮಾಜದವರು ನಮಗೆ ಕೈ ಹಿಡಿದಾರೆ. ಅದರಾಗ ಮುಸಲ್ಮಾನ್ ಬಂಧುಗಳು ಹೆಚ್ಚಿನ ರೀತಿಯಿಂದ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಹಿಂದೆ ನಮ್ಮ ವಕೀಲರಾದಂಥ ಅತಾವುಲ್ಲಾ ಖಾನ್ ಅವ್ರು ನಿಂತಿದ್ದರು 94ಅಲ್ಲಿ. ಅವಾಗ 1300 ಗೆದ್ದಿದ್ವಿ. ಅವಾಗ ಯಾರು BJPಯಿಂದ ಶಂಕರನಾರಾಯಣ್ ನಿಂತಿದ್ದರು. ಅವಾಗಿನ್ನಷ್ಟು ಟೈಟು ನಾನೇನು ನೋಡಲಿಲ್ಲ. ಆಮೇಲೆ ಸೈಫುಲ್ಲಾ ಸಾಹೇಬರು ನಿಂತಿದ್ದರು ಹಿಂದಿನ ಚುನಾವಣೆ. ಅವಾಗ ಅವರು 26,000 ಎಷ್ಟು ತಗೊಂಡಿದ್ರು 2013ರಲ್ಲಿ. ನನಗೇನೋ ಅದು ರಿಪೀಟ್ ಆಗ್ಬೋದು ಅನಿಸ್ತತಿ. 2013 ಚುನಾವಣೆ ಮತ್ತೆ ರಿಪೀಟ್ ಆಗ್ಬೋದು. ಮತ್ತು ಇನ್ನೂ ಹೆಚ್ಚಿಗೆ ನಮ್ಮ ತಂದೆಯವ್ರದ್ದು ಲೀಡ್ನ ಇವ್ರು ಮೀರಿಸ್ಬೋದು ಅಂತ ಅನಿಸ್ತದೆ ನನಗೇನು. ಲೀಡ್ ಬಂದರೆ ಒಳ್ಳೆ ಲೀಡ್ ಬರ್ತೈತಿ, ಬರಲಿಲ್ಲ ಅಂದರೆ ಸ್ವಲ್ಪ ಅಂತರದಲ್ಲಿ ಕಮ್ಮಿ ಆಗ್ಬೋದು ಅಷ್ಟೆ. ಬಟ್ ಗೆಲ್ಲಕ್ಕೆ ಏನೋ ತೊಂದರೆ ಇಲ್ಲ ಅನಿಸುತ್ತೆ ನನಗೇನು. ಗೆಲ್ಲಕ್ಕೆ ಏನು ತೊಂದರೆ ಇಲ್ಲ. ಮತ್ತು ಎಲ್ಲರೂ ಇದು ಏನಾಗಿದೆ ಅಂದರೆ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಅದಾರ. ಎಲ್ಲರೂ ನಮ್ಮ ಕಾರ್ಯಕರ್ತರು ಚೆನ್ನಾಗಿದ್ದಾರೆ. ನಮ್ಮ ಲೀಡರ್ಸ್ಗಳು ಆದಂಥ ಇವೇನು ಸಣ್ಣ ಪುಟ್ಟ ವಿಚಾರಗಳು ಇವನ್ನ ದೊಡ್ಡದಾಗಿ ಬೆಳೆಸೋದು ಬೇಕಾಗಿದ್ದಲ್ಲ. ಅದರ ಮೀಡಿಯಾದವರು ಸೇರ್ಕೊಂಡ್ರಿ ನೀವು. ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಇದಾಗ್ತಾಯಿತ್ತು ಅಷ್ಟೇ. ಬಿಟ್ಟರೆ ನೋಡೋಣ ಮೇ 4ನೇ ತಾರೀಕು ತನಕ ಕಾವು ಹೆಂಗಿರ್ತೈತಿ ಈಗ. ಬಟ್ ಎಲ್ಲ ಜನತೆ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಒಳ್ಳೆಯ ಕೆಲಸ ಕಾರ್ಯಗಳಾಗಿದ್ದಾವೆ. ಒಳ್ಳೆಯ ರೀತಿಯಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ, ಅದರಲ್ಲಿ ನಮ್ಮ ಶಾಸಕರು ನಾವಾಗಲಿ ಅವರಾಗಲಿ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ. ಸರ್, ಸಲೀಂ ಅಹಮದ್ ಅವರು ಮತ್ತು ರಿಜ್ವಾನ್ ಅವರು ಬಂದು ಏನು ಮಾಡಿರಲ್ಲ ಕೆಲಸ, ಜಬ್ಬಾರ್ ಅವರಿಂದನೂ ಅದೇ ಪ್ರಮಾಣದ ನಿರೀಕ್ಷೆ ಮಾಡಿದ್ರು ಸರ್. ಅದೇ ಥರ ಮಾಡಿದ್ರ ಸರ್. ಇನ್ನು ಸಲೀಂ ಅಹಮದ್ ಅವರೆಲ್ಲ ಬೆಂಗಳೂರು ಅವ್ರು ಇಲ್ಲಿ ಹೈಕಮಾಂಡ್ನವ್ರು ಸಲೀಂ ಅಹಮದ್ದು ಇವ್ರನ್ನ ಹಾಕಿದ್ರು. ಇಲ್ಲಿ ಅವರು ಕಾರ್ಯಕರ್ತರ ಕೆಲಸ ಮಾಡಿದರು. ಒಳ್ಳೆಯ ರೀತಿಯಿಂದ ಅವ್ರವ್ರ ವಾರ್ಡ್ನಲ್ಲಿ ಜವಾಬ್ದಾರಿಯಾಗಿ ಎಲ್ಲ ಭಾಳ ಜನ ಇದ್ದರು. ನಮ್ಮ ಮೈಸೂರು ತನ್ವೀರ್ ಸೇಠು ಮತ್ತು ನಮ್ಮ ಯಾಸಿರ್ ಪಠಾಣು, ಬಲ್ಕೀಶ್ ಬಾನು ಎಲ್ಲರೂ ಬಂದಿದ್ದರು. ಎಲ್ಲರೂ ಬಂದು ಅವ್ರವ್ರ ಪರಿಚಯಸ್ಥರು ಅವ್ರವ್ರಿಗೆಲ್ಲರಿಗೂ ಕೂತ್ಕೊಂಡು ಕ್ಯಾನ್ವಾಸ್ ಮಾಡಿ ಒಟ್ಟು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಸ್ಬೇಕು ಅಂತ ಎಲ್ಲರೂ ಕೇಳ್ಯಾರ. ಮಾತಾಡ್ತಾ ಹೇಳಿದಾರೆ ಅವರು, ಬುದ್ಧಿವಂತರು ಇದ್ರೆ ಆಗಲ್ಲ ಅವ್ರಿಗೆ, ದಡ್ಡರು ಮಾತ್ರ ಬೆಳೆಸ್ತಾರೆ, ಯಾರು ಬೆಳೆಸಲ್ಲ ಅಂತೇಳಿ. ಜಬ್ಬಾರ್ ಯಾರು ಬುದ್ಧಿವಂತರು? ಶಾಮೂರ್ ಅವರು ಬುದ್ಧಿವಂತನ ಮಾತ್ರ ಹತ್ರಕ್ಕೆ ಇಟ್ಕೊಳ್ಳಲ್ಲ, ದಡ್ಡನ್ನು ಬೆಳೆಸ್ತಾರೆ ಅಂತೇಳಿ ಟಿವಿನಲ್ಲಿ ಮಾತಾಡಿದ್ದಾರೆ ಸರ್. ಗೊತ್ತಿಲ್ಲ, ಅವ್ನು ಬುದ್ಧಿವಂತ ಅಂತಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.